ದಕ್ಷಿಣ ಭಾರತದಲ್ಲಿ ಈ ತರ ಒಂದು ದನಗಳ ಜಾತ್ರೆ ದೊಡ್ಡದಾಗಿ ದಕ್ಷಿಣ ಭಾರತದಲ್ಲಿ ನಡೆಯಲ್ಲ. ಇದು ಈ ಭಾಗದಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ನೂರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರುವಂತ ಒಂದು ದೊಡ್ಡ ಜಾತ್ರೆ ಇದು. ಇದಕ್ಕೆ ತಮಿಳುನಾಡು, ಆಂಧ್ರ, ಕರ್ನಾಟಕ, ಉತ್ತರ ಕರ್ನಾಟಕ, ಮೈಸೂರು ಭಾಗದಿಂದ ಸುಮಾರು ಸಾವಿರಾರು ಎತ್ತುಗಳು, ರಾಸುಗಳು, ಅಮೃತ, ಗಿರ್ರು ಮತ್ತೆ ಹಳ್ಳಿಕಾರ್ ಜಾತಿಯ ತಳಿಗಳು ಜೋಡಿ ಜೋಡಿಯಾಗಿ ತಗೊಂಡ್ಬಂದು ಇಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾರೆ. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾರೆ. ರೈತರಿಗೆ ಅದೊಂದು ಹುಚ್ಚು. ಎತ್ತುಗಳನ್ನ ಸಾಕ್ಬೇಕು, ಎತ್ತುಗಳನ್ನ ಫೋಟೋ ತೆಗಿಬೇಕು, ಎತ್ತುಗಳು ತಗೊಂಡ್ಬಂದು ಇಲ್ಲಿ ನಾವು ಮಾರಾಟ ಮಾಡ್ಬೇಕು. ಇಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ನಂದು 10 ಲಕ್ಷಕ್ಕೆ ಹೋಯ್ತು, ನಂದು 20 ಲಕ್ಷಕ್ಕೆ ಹೋಯ್ತು. ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಅವ್ರಿಗೆ. ನಾನು 1 ಕೋಟಿ ಸಂಪಾದನೆ ಮಾಡಿದೆ, 2 ಕೋಟಿ ಸಂಪಾದನೆ ಮಾಡೋದು ಅನ್ನೋದು ಮುಖ್ಯ ಅಲ್ಲ ಅವ್ರಿಗೆ. ನನ್ನ ಎತ್ತು ಇಲ್ಲಿ ಫಸ್ಟ್ ನಂಬರ್ 1 ಆಗಿ ಬಂತು, ನನ್ನ ಎತ್ತು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ನನ್ನ ಎತ್ತು ಹೈಯೆಸ್ಟ್ ರೇಟ್ ಆಗಿ ಹೋಯ್ತು, ನನ್ನ ಎತ್ತು ಫ್ಯಾಷನ್ ಶೋ ನಲ್ಲಿ ಅವತ್ತು ಭಾನುವಾರ ನಡೆಯುವಂತ ಕಾರ್ಯಕ್ರಮದಲ್ಲಿ ನಂದು ಮೊದಲನೇ ಬಹುಮಾನ, 2ನೇ ಬಹುಮಾನ ಕೊಟ್ರು. ಹೇಳ್ಕೊಳಕ್ ಹೆಮ್ಮೆ ಅವ್ರಿಗೆ. ಯಾಕಂದ್ರೆ ಅವ್ರು ಹುಟ್ಟು ರೈತರಲ್ವಾ, ಅವ್ರಿಗೆ ಹಸು ಎಮ್ಮೆಗಳು, ಹಸುಗಳು ಎತ್ತುಗಳು ಸಾಕೋದೇ ಒಂದು ಅವ್ರಿಗೆ ರೈತರದ್ದು ಅಭ್ಯಾಸ, ಮತ್ತೆ ಅವ್ರ ಕೃಷಿ ಜೀವನ ಅದು. ಅದಕ್ಕೋಸ್ಕರ ಅವ್ರಿಗೆ ಬಹಳ ರೈತರಿಗೋಸ್ಕರ ನಡೆಯುವಂತ ಕಾರ್ಯಕ್ರಮ ಇದು. ಎತ್ತುಗಳು ಈ ವರ್ಷ ಬಹಳ ಸರಿ ಇದೆ. ಲಾಸ್ಟ್ 4-5 ವರ್ಷದಿಂದ ನೀವು ನೋಡಿರ್ಬೋದು. ಕೊರೋನಾ ಕಾರ್ಯಕ್ರಮ, ಕೊರೋನಾ ಮತ್ತೆ ಆ ಗುಳ್ಳೆ ರೋಗ ಇದರಿಂದ ಏನು ಯಶಸ್ವಿ ಆಗಿರ್ಲಿಲ್ಲ. ಆದ್ರೆ ಈ ವರ್ಷ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಸರ್ಕಾರದ ವತಿಯಿಂದ ಜಿಲ್ಲಾಧ್ಯಕ್ಷರು KH ಮುನಿಯಪ್ಪ ಸಾಹೇಬ್ರು ಎಲ್ಲರೂ ಆಶೀರ್ವಾದದಿಂದ ನಡೆದಿದೆ ಇಲ್ಲಿ. ಮತ್ತೆ ಮಾನ್ಯ ದೊಡ್ಡಬಳ್ಳಾಪುರ ಶಾಸಕರು ಕೂಡ ಇದಕ್ಕೆ ತುಂಬಾ ಪ್ರೋತ್ಸಾಹವನ್ನು ನೀಡಿ ಅವರು ಕೂಡ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬಂದು ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಇಲ್ಲಿ ಸುಮಾರು 4-5 ವರ್ಷದಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ, ಹಣ್ಣಿನ ವಿತರಣೆ ಕಾರ್ಯಕ್ರಮವನ್ನ, ನೀರಿನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಶಸ್ವಿ ಆಗಿದೆ. ಇವರೆಲ್ಲರೂ ಆಶೆ ನೋಡಿ, ಪುಟ್ಟರಾಜಣ್ಣ ಅವರೇ, ನಮ್ಮ ಕಿಟ್ಟಣ್ಣ ತೂಬೇಳಿ ಹೋಬಳಿ ಅಧ್ಯಕ್ಷರಾದ ಕಿಟ್ಟಣ್ಣ ಅವರೇ, ತಾಲೂಕು ಉಪಾಧ್ಯಕ್ಷರಾದಂತ ವಾಸಣ್ಣವರು ಇದ್ದಾರೆ. ನಮ್ಮೆಲ್ಲ ಬಿಜೆಪಿ ನಾಯಕರು, ಕಾರ್ಯಕರ್ತರು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಮತ್ತೆ ಈ ಕಾರ್ಯಕ್ರಮವನ್ನು ನಾವು 3 ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ. ಇವತ್ತು, ನಾಳೆ ಶನಿವಾರ, ಭಾನುವಾರದವರೆಗೂ ನಾವು ಊಟ, ಹಣ್ಣು ವಿತರಣೆ, ನೀರಿನ ವಿತರಣೆ 3 ಕಾರ್ಯಕ್ರಮಗಳನ್ನ ಇಲ್ಲೇ ಒಟ್ಟಾಗಿ ಅಂಟ್ಕೊಂಡಿದ್ದೀವಿ. ಮತ್ತೆ ಹಿಂದೆಗಡೆ ನಮ್ಮ ಹಳ್ಳಿ ರೈತ ಅಂಬರೀಶ್ ಅವರು ಮತ್ತೆ ಆರಾಧ್ಯಣ್ಣವರು ಹುಲ್ಲು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಕಾರ್ಯಕ್ರಮ ಇನ್ನ 8ನೇ ತಾರೀಕುವರೆಗೂ ಇಲ್ಲ, 8ನೇ ತಾರೀಕು ಇನ್ನು 8 ದಿವಸಗಳ ಕಾಲ ಇರ್ತದೆ. ಅಂದ್ರೆ ನೆಕ್ಸ್ಟ್ ಬುಧವಾರಕ್ಕೆ ಎಂಡ್ ಆಗುತ್ತೆ. ಇದು ಎಲ್ರಿಗೂ ಒಳ್ಳೇದಾಗಲಿ, ಯಶಸ್ವಿ ಆಗಲಿ. ರೈತರು ಬಂದವರಿಗೆಲ್ಲ ಕ್ಷೇಮವಾಗಿ ಬಂದು ಕ್ಷೇಮವಾಗಿ ಹೋಗ್ಲಿ ಅಂತ ಕೇಳ್ತದೆ. ನೋಡಿ ಏನಾಗ್ತದೆ ಅಂದ್ರೆ, ಈಗ ಸಿಟಿ ಲೈಫ್ ಎಲ್ರಿಗೂ ಬೇಸಿತ್ತು. ಈಗ ನೀವು ನೋಡ್ಬೋದು, ನೀವು ಈಗ ಸಿಟಿಲಿ ಹೋಗಿ 50,000 1 ಲಕ್ಷ ನಾವು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಯಾರಿಗೋ ಎಂಪ್ಲಾಯ್ ಆಗಿರೋ ಬದಲು 2 ಎಕರೆ 3 ಎಕರೆ ಜಮೀನ್ ಇದ್ರೆ ಅದನ್ನ ಪಾಲಿ ಹೌಸ್ ಮಾಡೋದು, ಒಂದು ಕಮರ್ಷಿಯಲ್ ಕ್ರಾಪ್ಸ್ ನ ಬೆಳೆಯೋದು, ಇದನ್ನ ಮಾಡ್ಕೊಂಡು ಕೃಷಿಗೆ ಉತ್ತೇಜನ ಕೊಡುವಂತ ಕಾಲ ಇದು. ಬ್ಯಾಂಕ್ಗಳಲ್ಲಿ ಬಹಳ ರೀತಿಯಾಗಿ ನಮ್ಗೆ ಸಾಲ ಸೌಲಭ್ಯಗಳನ್ನ ಸರ್ಕಾರದ ವತಿಯಿಂದ ಮತ್ತೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ತಾ ಇದೆ. ಮತ್ತೆ ಸೆಂಟ್ರಲ್ ನಲ್ಲಿ ನರೇಂದ್ರ ಮೋದಿಜಿ ಅವರು ಫಸಲ್ ಬಿಮಾ ಯೋಜನೆಯಲ್ಲಿ ಹಲವಾರು ಯೋಜನೆಗಳನ್ನ ರೂಪಿಸ್ಕೊಂಡು ರೈತರಿಗೆ ಬೆಳೆ ಬೆಳೆಯೋದಕ್ಕಾಗ್ಲಿ, ಸಾಲ ಮಾಡೋದಕ್ಕೂ ಅದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿಸ್ಬೇಕು ಕೃಷಿ ಚಟುವಟಿಕೆಗಳನ್ನ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಅವರು ಮಾಡಿದ್ದಾರೆ. ಇನ್ನು ಮುಂದಿನ ದಿನ ಮಾಡ್ತಾರೆ. ಆಯ್ತಾ? ರೈತರು ಇವತ್ತು ಹೆಚ್ಚಿಗೆ ಆಗ್ತಾ ಇದಾರೆ. ಈಗ ಮುಂಚೆ ಎಲ್ಲ ರೈತರು ನಡ್ಸ್ತಾ ಇದ್ರು. ಯಾಕಂದ್ರೆ ರೈತರೆಲ್ಲ ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗಿ ಮಕ್ಕಳನ್ನೆಲ್ಲ ಸಿಟಿ ಲೈಫ್ ಕಳ್ತಿದ್ರು. ಇವತ್ತು ಹಳ್ಳಿಯಿಂದ, ಡೆಲ್ಲಿಯಿಂದ ಮತ್ತೆ ಹಳ್ಳಿ ಕಡೆಗೆ, ಏನು ಸಿಟಿಯಿಂದ ಮತ್ತೆ ಹಳ್ಳಿ ಕಡೆಗೆ ವಾಳ್ತಾ ಇದ್ದಾರೆ ಜನ. ಇದೇ ಕೃಷಿ ಉತ್ತೇಜನ ಮಾಡೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಮುಂದಿನ ದಿನಗಳಲ್ಲಿ ಕೃಷಿ ಅನ್ನೋದು ಕೂಡ ಕಮರ್ಷಿಯಲ್ ಬಿಸ್ನೆಸ್ ಆಗುತ್ತೆ. ಪ್ರತಿಯೊಬ್ರು ರೈತನು ಕೂಡ ಕೋಟಿ ದುಡಿಯೋಷ್ಟು ಶಕ್ತಿ ಬರ್ತದೆ. ಎಲ್ರಿಗೂ ಒಳ್ಳೇದಾಗುತ್ತೆ.